ಅಯ್ಯೋ ದೇವ್ರೆ, ಕನಸೆ ಹೋಗತ್ಲಾಗೆ. ಥೋ, ನಾನಂತೂ ಇದೇನಪ್ಪ ಇದು ನಿಜ ಏನೋ ಅಂತ ಅಂದ್ಕೊಂಡೆ ಹೋಗತ್ತ. ನಾನು ಗೊಳ್ಟ್ಕೊಂಡು ಹಂಗೆ ಕಾಣಿಸ್ಕೊಂಡೈನಿ. ನಮ್ಮ ಋತಮ್ಗೆ ಏರ್ಗೆ ಆಗೈತಿ ಅಂತೇಳಿ ಕಾಣಿಸ್ಕೊಂಡೈನಿ. ಅಯ್ಯೋ ದೇವ್ರೆ, ಕಾಣಿಸು. ಋತಮ್ಮ, ಋತಮ್ಮ, ಯಾಕಜ್ಜಿ? ಅಯ್ಯ ಭಾರತ, ನಾನು ಈಗ ಒಂದು ಚೆನ್ನಾಗಿ ಇಲ್ಲಿ ಉಳ್ಕೊಂಡಿದ್ನ. ನನ್ನ ಕನಸ್ನಾಗೆ ನಿನ್ನ ಕಾಲೇನಿ ಏರ್ಗೆ ಆಗೈತೆ ಅಂತ ಹೇಳಿ ಕನ್ಸು ಬಿದ್ದಿತ್ತು. ಅದಕ್ಕೆ ರಪ್ಪನೇ ಇದ್ದೆ, ಅದಕ್ಕೆ ಮಾತಾಡಿಸ್ದೆ. ಇನ್ನು ಏರ್ಗೆ ಆಗಿಲ್ಲ ಅಲ್ಲಿ. ನನ್ನ ಕನಸ್ನಾಗೆ ಹಂಗೆ ಆಗಿತ್ತು ಕಣಮ್ಮ. ಹೌದೇನು? ನೀನು ಯಾವಾಗಾಗುತ್ತೋ ಅಂತ ಹೇಳಿ ಅದನ್ನೇ ಮನಸ್ನಾಗ ಇಟ್ಕೊಂಡಿದ್ಯಾ, ಅದಕ್ಕೆ ಹಂಗಾಗೈತಿ. ಹೆಂಗಾಗಿತ್ತು ನನಗೆ? ನನ್ನ ಕನಸ್ನಾಗ ಹೆಂಗಾಗಿತ್ತು ಅಂದರೆ, ಇಬ್ಬರು ಹೆಣ್ಮಕ್ಳು ಆಗಿದ್ದಾರೆ, ನಾರ್ಮಲ್ ಡೆಲಿವರಿ ಅಂತ ಹೇಳಿ ಎಲ್ಲರೂ ಖುಷಿ ಪಡೋರು. ಶುಕ್ರವಾರ ದಿನನೇ ಆಗೈತಿ ಇಬ್ಬರು ಹೆಣ್ಮಕ್ಳು ಅಂತ ಹೇಳಿ ಎಲ್ಲರೂ ಬೋಲ್ ಸಂತೋಷ ಪಡೋರು. ಅಮ್ಮಂಗೆ ಆಗಿತ್ತು. ನನಗಂತೂ ಹೋಗತ್ತ. ಹೋಗು. ನನಗಂತೂ ಖುಷಿ ಅಂತ ತಾಯಿ ಏನು ಮಾಡ್ತೀನಿ, ಇನ್ನೂ ಆಗಿಲ್ಲ. ಹೆಂಗೋ ಬಿಡಜ್ಜಿ, ಇಬ್ರು ಹೆಣ್ಮಕ್ಳು ಆದರೂ ಆಗ್ಲೇಳು, ನನಗೆ ಭಾಳ ಖುಷಿ ಆಗ್ತೈತಿ. ಇಬ್ರು ಹೆಣ್ಮಕ್ಳು ಆಗ್ಲೇಳು. ನನಗೇನೋ ಹಂಗೆ ಅನ್ನಿಸ್ತಾ ಇರೋದು, ಇಬ್ರು ಹೆಣ್ಮಕ್ಳು ಆದರೆ ಸಾಕಪ್ಪ ಅನ್ನಿಸ್ತೈತೆ. ನನಗೆ ಇವಾಗ ನಮ್ಮ ತಮ್ಮಗಳಂಗೆ 2 ಗಂಡು ಮಕ್ಳು ಬೇಡ. ಇಬ್ರು ಗಂಡು ಮಕ್ಳಾದರೆ ಸುಮ್ಮನೆ ಇಬ್ರು ನೋಡು ಲವನ ಖುಷಿ. ಒಬ್ರಿಗೊಬ್ರು ಸಹಿಸ್ಕೊಳ್ಳೋದೇ ಇಲ್ಲ, ಇಬ್ರು ಜಗಳ ಮಾಡ್ಕೊಂತಾರೆ. ಇಬ್ರು ಹೆಣ್ಮಕ್ಳಾಗಬೇಕು. ಹೆಣ್ಮಕ್ಳಾದರೆ ಅಕ್ಕ ತಂಗಿಯವರು, ನನಗೂ ಅಕ್ಕ ತಂಗಿಯವರಿಲ್ಲ, ಏನಿಲ್ಲ. ನನಗೆ ಅಕ್ಕ ತಂಗಿಯರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ನನಗೆ ಯಾರೂ ಅಕ್ಕನೋ ತಂಗಿ ಯಾರೂ ಇಲ್ವಲ್ಲ, ಅದಕ್ಕೇ ಇಬ್ಬರು ಹೆಣ್ಮಕ್ಳಾದ್ರೆ ನನಗೆ ತುಂಬಾ ಇಷ್ಟ ಕಣಜ್ಜಿ. ಯಾತ ಮಾತಾಡ್ತಾ ಇದ್ದೀರಾ ಋತಮ್ಮನನ್ನು? ಜಯಕಯ್ಯ ಹೋಗತ್ತ ಸಂತಮ್ಮ. ಈಗ ಇಲ್ಲಿ ಮನಿಕೊಂಡಿದ್ನ, ಇದ್ರ ಮೇಲೆ ಒಂದು ಚೆನ್ನಾಗಿ ಹಿಂಗೆ ಉಳ್ಟ್ಕೊಂಡೆ. ಯಾಕೆ ನಿದ್ದು ಬಂದಂಗಾತು ಉಳ್ಟ್ಕೊಂಡೆ. ಕನಸ್ನಾಗೆ ನಮ್ಮ ಋತಮ್ಗೆ 2 ಹೆಣ್ಣು ಹುಡುಗರು ಏರಿಗೆ ಆಗೈತಿ ಅಂಬ ಥರ ಕನಸು ಬಿದ್ದಿತ್ತು. 2 ಹೆಣ್ಣು ಹುಡುಗರು ಅಂಬ ಥರ. ಶುಕ್ರವಾರ ಬಿಡು, ಇವತ್ತು ಒಳ್ಳೆ ದಿನ ಆಗೈತೆ. ಒಟ್ಟು ನಾವು ಬಂತು ಇದ್ಕಿದ್ದಂಗೆ ಕರ್ಕೊಂಬಂದ್ವಿ. ನಾರ್ಮಲ್ ಡೆಲಿವರಿನೇ 5 ನಿಮಿಷಕ್ಕೆ ಆಗ್ಬಿಡ್ತು. ಎಂಥ ಚೆನ್ನಾಗಿ ಸುಖವಾಗಿ ಆಗ್ಬಿಡ್ತು ಅಂತ ಹೇಳಿ ಕನ್ಸು ಬಿದ್ದಿತ್ತು ಹೋಗತ್ತ. ನನಗಂತೂ ಖುಷಿ ಆಗ್ಬಿಡ್ತು. ಅಯ್ಯೋ, ನನಗಂತೂ ಹೆಂಗೆ ಅನ್ನಿಸ್ತು ಅಂದ್ರೆ ನಿಜವಾಗ್ಲೂ ಭಾಳ ಖುಷಿ ಆಗ್ಬಿಡ್ತು. ನಮ್ಮ ಅಯ್ಯಪ್ಪನು ನಾನು ಬೋಲ್ ಸಂತೋಷ ಪಡ್ತಿದ್ವಿ. ಹೌದೇನು? ಬಿಡತ್ತ, ಎಂಥವನ ಆಗಲಿ. ಆರೋಗ್ಯವಾಗಿ ಚೆನ್ನಾಗಿ ಬಂದಿದ್ರೆ ಸಾಕು. ಎಂಥ ಮಗುನಾಗಲಿ ಆರೋಗ್ಯವಾಗಿ ನಮ್ಮ ಋತಕ್ಕಗೆ ಡೆಲಿವರಿ ಆದರೆ ಸಾಕು. ನಾನು ಹಂಗೆ ಕಣಮ್ಮ ಸ್ನೇಹ ಅಂದ್ಕೊಂಡಿರೋದು, ಆರೋಗ್ಯವಾಗಿ ಎಂಥವಾದ್ರೂ ಆದರೆ ಸಾಕು ಅಂತ. ಆದ್ರೆ ನಮ್ಮ ಅಜ್ಜಿ ಕನಸ್ನಾಗೆ ಇಬ್ರು ಹೆಣ್ಮಕ್ಳು ಆಗಿದಾವೆ ಅನ್ನೋ ಥರ ಕನಸು ಬಿದ್ದೈತಿ. ಏನು ಮಾಡೋಣ, ಅಜ್ಜಿ ಅದನ್ನೇ ಒಂಥರ ಯಾವಾಗಲೂ ಇಟ್ಕೊಂಡಿರುತ್ತಲ್ಲ ಮನಸ್ಸಿನಾಗೆ, ಅದಕ್ಕೆ ಅದೇ ಕನಸು ಬಿದ್ದೈತಿ. ಬಿಡತ್ತ. ಕನಸು ಅದು ನನಸಾಗುತ್ತಲ್ಲ ಒಂದೊಂದ್ಸತಿ. ಆಗುತ್ತೆ ಹೇಳು. ಇವತ್ತಲ್ಲ ನಾಳೆ ಒಂದು ಹೆಣ್ಣು ಒಂದು ಗಂಡ ಆಗತ್ತೆ, ಯಾವುದೇ ಇರಲ್ಲ. ಒಂದೇ ಸತಿ ಸಾಕಮ್ಮ. ಇಬ್ರು ಮಕ್ಕಳು ಒಂದು ಹೆಣ್ಣು ಒಂದು ಗಂಡ ಆಗ್ಬಿಟ್ರೆ ನನಗೇನು ಇಬ್ರು ಹೆಣ್ಮಕ್ಳು ಆದರೂ ಆಗ್ಲೇಳು. ಹೆಣ್ಮಕ್ಳೇ ಆಗ್ಲೇಳು. ನನಗೆ ಹೆಣ್ಮಕ್ಳು ಅಂದರೆ ತುಂಬ ಇಷ್ಟ. ಹೆಣ್ಮಕ್ಳೇ ಆಗಲಿ, ನನಗೆ ಹೆಣ್ಮಕ್ಳು ಅಂದರೆ ತುಂಬ ಇಷ್ಟ ಕಣಜ್ಜಿ. ನೀನು ಹಿಂಗಂತೀಯಮ್ಮ, ನನಗೆ ಒಂದು ಗಂಡು ಹುಡುಗ ಆಗಲಿ ಅಂತ. ಒಂದೇ ಆಗಲಿ, ಒಂದು ಗಂಡು ಹುಡುಗಿದ್ರೆ ಯೋಟ ವಾಸಿ ಅಮ್ಮಂಗೆ ಅಷ್ಟೇನು. ಅಂದರೆ ಹೆಣ್ಣು ಹುಡುಗರೇ ವಾಸಿ ಈಗಿನ ಕಾಲದಾಗ. ಇವಾಗ ಅಂದ್ರೆ ನಾನಂತೂ ಬೋಲಯ್ಯ ಅಂದು. ಹೆಣ್ಣು ಹುಡುಗರ ಕಾಲದಾಗ ನಾನು ಬೋಲಯ್ಯ ಅಂದು ಹೇಳು. ಅಮ್ಮ ಮಕ್ಕಳು ದೊಡ್ಡವಾಗ ತಕ್ಕ ಬೋಲಯ್ಯ ಅಂದ್ಬಿಟ್ಟೆ. ಆಮೇಲೆ ಹಂಗೆ ಇವಾಗ ಸುಖವಾಗಿ ಸೆನಕ್ಕ ಇದ್ವಿ. ಅವಾಗ ಬೋಲಯ್ಯ ಅಂದ್ಬಿಟ್ವಿ ನಾವು, ನಾನು ನಮ್ಮ ಅಯ್ಯಪ್ಪ. ಯಾಕಲ್ಲ ಹಿಂಗೆ ಮಾತಾಡ್ತಾ ಇದ್ದಾರಲ್ಲ? ಯಾತಮೃತಮ್ಮ ಹಿಂಗೆ ಮಾತಾಡ್ತಾ ಇದ್ದೀರಾ? ಇವಾಗ ಅಜ್ಜಿ ಕನಸ್ನಾಗೆ ನನಗೆ ಇಬ್ರು ಹೆಣ್ಮಕ್ಳು ಆಗಿರೋ ಥರ ಕನಸು ಬಿದ್ದಿತ್ತಂತೆ. ನನಗಿಬ್ರು ಹೆಣ್ಮಕ್ಳೇನೆ, ಅವಳಿ ಜವಳಿ. ಇವತ್ತಾಗೈತೆ ಶುಕ್ರವಾರ, ಎಲ್ಲರೂ ತುಂಬ ಖುಷಿ ಪಡೋರು ಅಂತ ಹೇಳಿ ಕನಸು ಬಿದ್ದಿತ್ತಂತೆ. ಅದನ್ನು ಹೇಳ್ತಾ ಇತ್ತು, ಹಿಂಗಾಗಿತ್ತು ಕಣಮ್ಮ ಋತಮ್ಮ ಅಂತ ಹೇಳಿ ಹೇಳ್ತಾ ಇತ್ತಾ, ಅದನ್ನೇ ಮಾತಾಡ್ತಿದ್ವಿ ಕಣಮ್ಮ. ಹೆಂಗ ಬಿಡತ್ತ. ಹಂಗೆ ಆಗ್ಲಾಳೆ ಏನು? ನಾವು ಹಂಗೆ ಅನ್ಕೊಂಡಿರೋ, ನಿಮ್ಮ ಅಪ್ಪೇನು ಹಂಗೆ ಅಂಬತ್ತು. ಹೆಣ್ಮಕ್ಳಾಗಬೇಕು ಅಂಬತ್ತು. ಯಾವ ಆದ್ರೆ ಸಾಕಾಗೈತಮ್ಮ. ಹೆಂಗ ನೋಡ್ಕೊಂತೀವಿ ನಾವು ಹೊಸಾರು, ಆದ್ರೆ ಸಾಕಾಗೈತಿ. ಯಾವನಾಗಲಿ, ಹೆಣ್ಣನಾಗಲಿ ಗಂಡನಾಗಲಿ ಯಾವನಾಗಲಿ ಹೇಳು, ಸುಖವಾಗಿ ಬಂದು ಆದ್ರೆ ಸಾಕಾಗೈತಿ. ನನ್ನ ಕನಸ್ನಾಗೇನೆ ಹೆಂಗಾತ ಹಂಗೆ ಆದ್ರೆ ಸಾಕಾಗೈತಮ್ಮ. ನನ್ನ ಕನಸ್ನಾಗ ಹೆಂಗಾಗಿತ್ತು ಅಂದರೆ ಇಲ್ಲಿ ಒಂಥರ ಏನೋ ಯಾವಾಗಿನ ಒಟ್ಟಿನಾಗ ಬಂದಿತ್ತು. ಕರ್ಕೊಂಡೋದ್ವಿ ಆಸ್ಪತ್ರೆಗೆ. ಕರ್ಕೊಂಡೋಗಿ 5 ನಿಮಿಷಕ್ಕೇನೆ ಏರಿಗೆ ಆತು ಅಂತ ಹೇಳಿ ಕನಸು ಬಿದ್ದಿತ್ತು. ನಿಜವಾಗ್ಲೂ ಭಾಳ ಸಂತೋಷ ಆಯ್ತು ಕಣಮ್ಮ. ನನಗೆ ಒಂಥರ ಏನೋ ಖುಷಿ ಆಗ್ತೈತಿ ಇವತ್ತು. ಹಿಂಗೆ ಆತು ಅಂತ ಹೇಳಿ. ಅಜ್ಜಿಗಂತೂ ಏನು ಖುಷಿನೋ ಖುಷಿ. ಹೆಂಗಿದ್ರು ಮಕ್ಳು ಬೆಳ್ಳಗಿದ್ರ
ಹ್ಞೂ ಬೆಳ್ಳಗೆ ಚೆನ್ನಾಗಿದ್ರು. ನೀನು ಹೆಂಗಿದ್ದ ಹುಟ್ಟಾಗ ಹಂಗೆ ಇದ್ರು. ನಿನ್ನ ತಾತ ಅಂತೂ ಹಂಗೆ ಅಂಬೋದು. ನೋಡು, ನಮ್ಮ ಋತಮ್ಮನು ಹಿಂಗೆ ಇದ್ದಿದ್ದು ಸಣ್ಣ ಹುಡುಗಿಗೆ ಹಂಗೆ ಪಿಣಿ ಪಿಣಿ ಕಣ್ಣು ಬಿಟ್ಕೊಂಡು ಅವಳು ಹಿಂಗೆ ಇದ್ದಿದ್ದು. ನಮ್ಮ ಋತಮ್ಮನೂ ನಮ್ಮ ತೈಯೋಳಿ ನೆನೆಸ್ಕೆಂತ ಇತ್ತು. ಅದು ಯೋಸ್ಬಿಟ್ಟು ನಾನು ನಿನ್ನ ತಾತ ಅಂತೂ ಮುದ್ದಾಡಿವೋ ಏನೋ. ಋತಮ್ಮನ ಥರನೇ ಐತೆ, ಋತಮ್ಮನ ಥರನೇ ಇದ್ದಾರೆ ನಮ್ಮ ತೈಯೋಳಿ. ಇಬ್ಬರಾಳು ಮೂಗು ಮುಷ್ಣಿ ಆಗಲಿ ಎಲ್ಲ ಸೇನಕ್ಕ ಇದ್ದಾರೆ, ಗೊಂಬೆ ಆಗಿದ್ರು. ನೋಡಿ ನಮ್ಮ ಋತಮ್ಮನ ನೋಡ್ದಂಗೆ ಆಗುತ್ತೆ ಅಂತ ಹೇಳಿ ಎಲ್ಲರೂ ಹಂಗೆ ಅಂಬಾರು. ಋತುನು ನೀನು ಹಂಗೆ ಇದ್ದಿದ್ದು, ನೀನು ಹಂಗೆ ಇದ್ದಿದ್ದು ಅಂತ ನಿನಗೆ ಹೇಳಾರು. ನಿಮ್ಮ ಲಕ್ಷ್ಮಜ್ಜಿ ಎಲ್ಲರೂ ಹಂಗೆ ಹೇಳಾರು ಅಂಬತ್ತರ ಬಿದ್ದಿತ್ತು ನಮ್ಮ ಕನಸು. 9 ತಿಂಗಳು ತುಂಬಿ ಇನ್ನೂ ಒಂದು 2-3 ದಿವಸ ಆಗೈತೆ. ಇನ್ನೂ ಲೇಟ್ ಹೇಳು. ಅವ್ರು ಕೊಟ್ಟಿರೋ ಡೇಟ್ ಪ್ರಕಾರ ಆದರೆ ಇನ್ನೂ ಜಾಸ್ತಿ ದಿನನೇ ಐತಿ. ಇನ್ನೂ ಭಾಳ ದಿವಸ ಐತೆ ಹೇಳು. ಇನ್ನೂ ಒಂದು 20 ದಿವಸ ಟೈಮ್ ಐತಿ. ಇನ್ನೂ ಲೇಟ್ ಆಗುತ್ತೆ ಹೇಳಮ್ಮ. ಈಗಲೇ ಏನು ಆಗೋದಿಲ್ಲ, ಇನ್ನೂ ಸ್ವಲ್ಪ ದಿನ ಲೇಟ್ ಆಗುತ್ತೆ. ಅಯ್ಯೋ 9 ತಿಂಗಳು ತುಂಬಿದ್ಮೇಲೆ ಯಾವಾಗ ಬೇಕಾದ್ರೂ ಆಗ್ಬೋದು ತಮ್ಮ. ಹೇಳೋಕ್ಕಾಗಲ್ಲ ಹಿಂಗೆ ಅಂತ. ಇವಾಗಲೇ ಆಗುತ್ತೆ ಅಂತ ಹೇಳಿ ಹೇಳೋಕ್ಕಾಗಲ್ಲ. ಇನ್ನೂ ಲೇಟು ಅಂತಲೂ ಹೇಳೋಕ್ಕಾಗಲ್ಲ. 9 ತಿಂಗಳು ತುಂಬಿದ್ಮೇಲೆ ಯಾವಾಗ ಬೇಕಾದ್ರೂ ಆಗುತ್ತೆ. ನೀನು ಹಂಗೆ ಅನ್ಕೋಬೇಡ. ಆಗುತ್ತೆ ಹೇಳಿ ಯಾವಾಗಾದ್ರೆ ನೀಗೇನು. ಹೆಂಗೈತಿ ಇವಾಗ ಏನು ಆಸ್ಪತ್ರೆಗಳು ಇದ್ದಾವೆ. ಏನಂತ ತೊಂದರೆ ಇಲ್ಲ. ಒಟ್ಟಿನಲ್ಲಿ ಧೈರ್ಯವಾಗಿರ್ಬೇಕಷ್ಟೇ ತಮ್ಮ. ಧೈರ್ಯವಾಗಿದ್ದರೆ ಏನಾಗಲ್ಲ. ಶಾಂತತೆ ನಮ್ಮ ಅಪ್ಪನೂ ಹಂಗೇನೆ ಕಾಯ್ತಾಯ್ತು ಹಂಗೆ. ಅಯ್ಯೋ ಎಷ್ಟೊತ್ತಿಗೆ ಆಗುತ್ತೋ ನಮ್ಮ ತಮಗೆ ನಮ್ಮ ತಯ್ಯ. ಅವರು ಹಂಗೆ ನಮ್ಮ ಪ್ರೇಮಗೆ ಆದರೂ ಸಾಕು ಅಂತ ಹೇಳಿ ನಮ್ಮ ಅಪ್ಪನೂ ನಮ್ಮ ಅಮ್ಮಯ್ಯ ಬೋಲ್ ಕಾಯ್ತಾಯ್ತು. ಏನು ಮಾಡ್ತೀಯ, ಅವ್ರಿಗಿನ್ನೂ ಯಾಕೋ ಆಗಂಗೆ ಇಲ್ಲ. ನನ್ನ ತಮ್ಮಗಿರೋನ ಹಬ್ಬ ಆದ್ರೆ ಸಾಕಾಯ್ತು ಅವನಿಗೂ. ಅದು ಯಾತನ ದೋಸೆ ಐತೆ ಅಂತೇಳು. ಅದಕ್ಕೇನೆ ಅವರು ಪೂಜೆ ಮಾಡ್ಕೊಂಬರಕ್ಕೆ ಎಲ್ಲ ಕೇಳೋರೆಲ್ಲ ರೆಡಿ ಮಾಡಿ ಮಾಡಿಸ್ತಾರೆ. ಪೂಜೆ ಮಾಡಿಸ್ತಾರೆ. ಏನು ಪೂಜೆ ಅಜ್ಜಿ ಮಾಡಿಸೋದು? ಯಾತ ಕಣಮ್ಮ, ಇದು ಯಾತನ ಮಾಡಿಸ್ಬೇಕು ಅಂತೇಳಿ ಹೇಳೇವ್ರಿ. ಅವ್ರ ಹೊಲ್ದಾಗೆ ಏನೋ ಪೂಜೆ ಮಾಡಿಸ್ಬೇಕು ಅಂತೇಳಿ ಹೇಳೇವ್ರ ಅಂತೇಳಿ ಶಾಸ್ತ್ರದಾಗೆ. ಅದಕ್ಕೆ ಅದನ್ನು ಮಾಡಿಸಿದ್ರೆ ಆಗ್ತಾವಂತೆ. ಹೌದೇ, ಯಾರು ಹೇಳಿದ್ದು? ಡಿಂಪಮ್ ನಂಗಂತಿತ್ತು. ಏನೋ ಅವ್ರ ಹೊಲ್ದಾಗೆ ಹಳ್ಳಿ ಮರನೂ ಬೇವಿನ ಮರ ಐತಂತೆ. ಅವೆರಡಕ್ಕೂ ಮದುವೆ ಮಾಡಿಸ್ಬಿಟ್ಟು ನಾಗಕಲ್ಲು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಹಳ್ಳಿ ಕಟ್ಟೆಗೆ ತರ ಕಟ್ಟಿಸಿ 9 ವಾರ ಪೂಜೆ ಮಾಡಬೇಕು ಅಂತೇಳಿ ಹೇಳ್ಯಾರ. 41 ದಿನ ಪೂಜೆ ಮಾಡ್ಬೇಕಂತೆ. 41 ದಿನ ಪೂಜೆ ಮಾಡಿಸಿ ಅವತ್ತು ಮದುವೆ ಮಾಡಿಸಿದ ದಿವಸನೂ ಊಟ ಹಾಕ್ಬೇಕಂತೆ. 41 ದಿನ ಆದಮೇಲೂ ಮತ್ತೆ ಪೂಜೆ ಮಾಡಿ ಅವತ್ತು ಊಟ ಹಾಕ್ಸಿ ಎಲ್ಲನ ದೋಷ ಪರಿಹಾರ ಆಗುತ್ತೆ ಅಂತೇಳಿ 41 ದಿನ ಮಾಡ್ಬೇಕಂತ ಹೇಳೇವ್ರಿ. 41 ದಿನ ಅದೊಳಗಾದ್ರೂ ಅವರಿಗೆ ಒಳ್ಳೇದಾಗ್ಬೋದು. 41 ದಿನದ ಮೇಲಾದ್ರೂ ಪೂಜೆ ಎಲ್ಲ ಪೂರೈಸಿದ ಮೇಲೆ ಆಗ್ತವೆ ಅಂತೇಳಿ ಹೇಳೇವ್ರಂತೆ. ನೋಡ್ಬೇಕು ಅವ್ರು. ಅದಕ್ಕೇನೆ ಅದನ್ನ ಒಂದು ಮಾಡೋಣ. ಅದಕ್ಕೆ ಇಬ್ಬರಳಿಗೂ ಇಲ್ಲ, ಅಕ್ಕ ತಂಗಿಯರಿಗೆ ಇಬ್ಬರಳಿಗೂ ಪ್ರೀತಿದು ಫಸ್ಟ್ ಪಾಪ ಮದುವೆ ಆಯ್ತು ಅವಳಿಗೂ ಇಲ್ಲ ಅಂತ ಹೇಳಿ ಮಾತಾಡ್ತಿದ್ರು. ಹಂಗಿರ್ತವೆ ಹೇಳಿ ಸೆಂಟಮ್ಮ. ಮಾಡಿಸಿರೆ ಒಳ್ಳೇದಾಗುತ್ತೆ, ಮಾಡಿಸ್ಲಿ ಹೇಳು. ಹಂಗೆ ಒಂದೊಂದು ಇರ್ತವೆ ದೋಸ್ಗಳು ಇಂಥವೆಲ್ಲ ನಾವು ಕೇಳಿದೀವಿ. ಅವಾಗೆಲ್ಲನ ಕೇಳಿದೀವಿ ಹೇಳು. ಮಾಡಿಸ್ಬೇಕು ಅನ್ಬೇಕಾಯ್ತು. ಡಿಂಪಮ್ಮನ ಯಾವ ಮಾಡಿಸ್ತಾರಂತೆ? ಯಾವ ಮಾಡಿಸ್ತಾರ ಗೊತ್ತಿಲ್ಲ, ಒಟ್ಟಿನಲ್ಲಿ ಮಾಡಿಸ್ತಾರಂತೆ. ಅವರದು ಒಟ್ಟು ದುಡ್ಡು ಪಡ್ಡು ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ. ಒಟ್ಟು ಅಡುಗೆ ಪಡಿಗೆಲ್ಲ ಮಾಡಿಸ್ಬೇಕಂತೆ. ಅದಕ್ಕೆ ಅಡುಗೆ ಎಲ್ಲ ಮಾಡಿಸ್ಬೇಕಲ್ಲ. ಅಲ್ಲೆಲ್ಲ ಊಟ ಮಾಡಿಸಿ ದೇವತ್ತು ಏನಾರ ಒಬ್ಬಟ್ಟು ಗಿಬ್ಬಟ್ಟು ಏನಾರ ಮಾಡಿಸ್ತಾರಂತೆ. ಒಬ್ಬಟ್ಟು ಮಾಡಿಸಿ ಅಡುಗೆ ಮಾಡಿಸಿ ಚೆನ್ನಾಗೆ ಮಾಡ್ತೀವಿ ಅಂತ ಹೇಳ್ತಿದ್ರು. ಊರಾಗೆಲ್ಲ ಕರೆದು ಮಾಡ್ತೀವಿ ಅಂತೇಳಿ ಹೇಳಾರಮ್ಮ. ಮಾಡ್ಲಿ ಹೇಳ್ಬಿಡ್ತೀರ 41 ದಿನದಾಗೆ. ಬೇಕಾದ್ರೆ ಪಾಯಸ ಮಾಡಿದ್ರತ್ತು, ಇವಾಗ ಒಬ್ಬಟ್ಟು ಮಾಡಿ ಮಾಡಿಸಿದ್ರಾಯ್ತು ಪೂಜೆನ. ಅಯ್ಯೋ ದೇವ್ರೆ, ನೋಡಿದ್ರಲ್ಲ ವೀಕ್ಷಕರೇ, ನನಗೆ ಎಂಥ ಕನಸು ಬಿದ್ದಿತ್ತು ಅಂತೇಳಿ. ನಿಜವಾಗ್ಲೂ ಒಂಥರ ಏನೋ ಆಶ್ಚರ್ಯ ಆದಂಗೆ ಆಗುತ್ತೆ. ನನಗಂತೂ ಇದು ನಿಜಾನೇ ಅಂತ ಅನ್ಕೊಬಿಟ್ಟಿದ್ದೆ. ಯಾಕಂದರೆ ನನಗೆ ಹಿಂಗಾಗುತ್ತೆ ಎಂಬುದು ನನಗೆ ಕನಸು ಬಿದ್ದಿರೋದು. ನನಗೆ ಗೊತ್ತೇ ಇರಲಿಲ್ಲ. ಹಿಂಗೆ ಆದರೆ ಸಾಕಾಗೈತಿ. ನಾವಂತೂ ಬೋಲ್ ಸಂತೋಷವಾಗಿದ್ವಿ. ಅದಕ್ಕೆ ಒಂಥರ ಏನೋ ಕನಸು ಬಿದ್ದಿದ್ದಕ್ಕೆ ಖುಷಿ ಆದಂಗೆ ಆಗ್ತಾಯಿತ್ತು. ನೋಡ್ತಾ ಇರಿ, ಇನ್ನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.